ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸದಾನಂದ ಪೂಜಾರಿ. ಇವರು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮೂತ್ರರೋಗ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದರ ಜಿಲ್ಲಾಧ್ಯಕ್ಷರು ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ಈಗ ನಾವು IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅನ್ನುವಂಥ ಹೆಸರನ್ನು ಕೇಳ್ತಾ ಇರ್ತೇವೆ. ಈ IMA ಅಂದರೆ ಇದು ಏನಿದು, ಯಾವ ರೀತಿಯಾದಂತಹ ಸಂಸ್ಥೆ ಇದು, ಇದರ ಉದ್ದೇಶ ಏನು? ಮೊದಲಿಗೆ ಇದರ ಬಗ್ಗೆ ನಮಗೆ ತಿಳಿಸಿ ಸರ್. ಈಗ ವೈದ್ಯರಿಗೆ ಅವರದೇ ಆದಂಥ ಸಮಸ್ಯೆಗಳಿರ್ತವೆ, ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಅಂತೇಳಿ. ಸೊ ಇದನ್ನೆಲ್ಲ ಅವರಿಗೆ ಸಮಸ್ಯೆಗಳು ಬಂದಾಗ ಅದಕ್ಕೆ ಕಾನೂನಾತ್ಮಕವಾಗಿ ಅಥವಾ ಫೈನಾನ್ಷಿಯಲಿ ಕೂಡ ಇವುಗಳಿಗೆ ಸಹಕಾರ ನೀಡುವಂಥ ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್, ಲಾರ್ಜೆಸ್ಟ್ NGO ಅಂತ ಆಲ್ ಓವರ್ ಇಂಡಿಯಾ. 4 lakhs ಮೆಂಬರ್ಸ್ ಇದ್ದಾರೆ. ಇದರ ಹೆಡ್ ಕ್ವಾರ್ಟರ್ ಇಲ್ಲಿಯಲ್ಲಿದೆ. ಸುಮಾರು ನಮ್ಮ ಭಾರತ ದೇಶದಲ್ಲಿ 2,000 IMA ಬ್ರಾಂಚ್ಗಳಿವೆ. ಕರ್ನಾಟಕದಲ್ಲಿ ಸುಮಾರು 35,000 ಸದಸ್ಯರುಗಳಿದ್ದಾರೆ. ಸುಮಾರು 178 ಬ್ರಾಂಚ್ಗಳಿವೆ, ದೊಡ್ಡ ಬ್ರಾಂಚ್ಗಳು, ಮಧ್ಯಮ ಹಾಗೂ ಸಣ್ಣ ಬ್ರಾಂಚ್ಗಳು ಅಂತೇಳಿ ಒಟ್ಟು 178 ಬ್ರಾಂಚ್ಗಳು ಕರ್ನಾಟಕದಲ್ಲಿದೆ. ಕರ್ನಾಟಕದ ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಕಲಸಿಪಾಳ್ಯದಲ್ಲಿ ನಮ್ಮದೇ ಆದ ಬಿಲ್ಡಿಂಗ್ ಇದೆ. ಅದರಲ್ಲಿ ಗೆಸ್ಟ್ ಹೌಸ್ ಥರ ಮಾಡಿದ್ದಾರೆ. ಅಂದರೆ ನಾವು ವೈದ್ಯರಿಗೆ ಅಲ್ಲಿ ಹೋಗಿ ಬೆಂಗಳೂರಲ್ಲಿ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಅದರ ಮೆಂಬರ್ ಆಗಿರಬೇಕು. ಎಲ್ಲ ವೈದ್ಯರುಗಳು IMA ಮೆಂಬರ್ಗಳಾಗಿರುವುದಿಲ್ಲ, ಕೆಲವರು ಮಾತ್ರ ಆಗಿರ್ತಾರೆ. ಈಗ ನಾನು 35,000 ಅಂದರೆ ಜನ ಜಾಸ್ತಿ ಇರ್ಬೋದು, 1 ಲಕ್ಷ ಜನ ವೈದ್ಯರು ಇರ್ಬೋದು. ಆದರೆ ಅದರಲ್ಲಿ 35,000 ಜನ ಮಾತ್ರ ಮೆಂಬರ್ಶಿಪ್ ಇದೆ. ಅದು ಮೆಂಬರ್ಶಿಪ್ಪು ಒಂದು 18,000 to 25,000 ಇದೆ. ಸೊ ಕಪಲ್ ಮೆಂಬರ್ಶಿಪ್ ಬೇರೆ ಇದೆ. ಸೊ ಈ ರೀತಿ ಲೈಫ್ ಟೈಮ್ ಮೆಂಬರ್ಶಿಪ್. ಸೊ ಈ ಮೆಂಬರ್ ಆದವರಿಗೆ ಅಲ್ಲಿ ಬೆಂಗಳೂರಲ್ಲಿ ಹೋದರೆ ಗೆಸ್ಟ್ ಹೌಸಲ್ಲಿ ನಿಲ್ಲುವಂಥದ್ದು, ಮತ್ತು ಅಲ್ಲಿ ಕ್ಯಾಂಟೀನು, ನಮ್ಮ ಏನಾದರೂ ಕೆಲಸ ಕಾರ್ಯಗಳಿಗೆ ಹೋದಾಗ ನಾವು ನಿಲ್ಲುವಂಥದ್ದು ಇದೊಂದಾದರೆ. ಮಂಗಳೂರಿಗೆ ಬಂದರೆ, ಮಂಗಳೂರಲ್ಲಿ 1930ರಲ್ಲಿ ಬಹುಶಃ ಓಲ್ಡೆಸ್ಟ್ ಬ್ರಾಂಚ್ ಮತ್ತು ಸೆಕೆಂಡ್ ಲಾರ್ಜೆಸ್ಟ್ ಬ್ರಾಂಚ್ ಇನ್ ಕರ್ನಾಟಕ. 1930 ಜೂನ್ 28ರಂದು ಮಂಗಳೂರಿನಲ್ಲಿ ಕೇವಲ 20 ಮಂದಿ ವೈದ್ಯರು. ಆ ಸಂದರ್ಭದಲ್ಲಿ ಅದು ಈ IMA ಏನಿದೆ ಅದು ಅಲೋಪತಿ ಡಾಕ್ಟರ್ಗಳಿಗೆ ಸಂಬಂಧಪಟ್ಟದ್ದು. ಈಗ ಬೇರೆ ಆಯುಷ್ ಡಾಕ್ಟರ್ಗಳದ್ದು ಅವರದೇ ಆರ್ಗನೈಸೇಷನ್ ಇದೆ, ಇದು ಬರೀ ಅಲೋಪತಿ ವೈದ್ಯರುಗಳಿಗೆ ಸಂಬಂಧಪಟ್ಟದ್ದು. ಸೊ ಆ ಸಂದರ್ಭದಲ್ಲಿ ಈ ಇಡೀ ದಕ್ಷಿಣ ಕನ್ನಡ, ಉಡುಪಿ ದಕ್ಷಿಣ ಕನ್ನಡ, ಆವಾಗ ಮಂಗಳೂರು ಮತ್ತು ಉಡುಪಿ ಅಂತ ಬೇರೆ ಬೇರೆ ಇರಲಿಲ್ಲ. ಸೊ ಅದು ಕುಂದಾಪುರದಿಂದ ಹಿಡಿದು ಉಡುಪಿ, ಬ್ರಹ್ಮಾವರ, ಈ ಕಡೆ ಸುಳ್ಯದವರೆಗೆ ಎಲ್ಲ ಒಟ್ಟು ಒಂದು 20 ವೈದ್ಯರುಗಳನ್ನು ಸೇರಿಸಿ 1930 ಜೂನ್ 28ರಂದು ಈ ಸಂಸ್ಥೆಯನ್ನು ಕುಲಾಯಿ ರಾಘವೇಂದ್ರ ಕಿನಿ, KR ಕಿನಿ ಎನ್ನುವರು ಇದನ್ನು ಆರಂಭಿಸಿದರು. ಅವರು ಇಲ್ಲಿಯ ಮಂಗಳೂರಿನ, ಅಂದರೆ ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಅವರು ಪ್ರಥಮ ಅಲೋಪತಿಕ್ ವೈದ್ಯಕೀಯ ಪದವಿಯನ್ನು ಪಡೆದ ವ್ಯಕ್ತಿ ಅಂತ ಕೂಡ ಲೇಟ್ ರಾಘವೇಂದ್ರ ಕಿನಿಯವರು ಹೆಸರನ್ನು ಪಡೆದಿದ್ದರು. ಅವರು ಆಗಿನ ಕಾಲದಲ್ಲಿ ಜಡ್ಕಾ ಬಂಡಿಯಲ್ಲಿ ಹೋಗಿ ಮನೆಗೆ ಹೋಗಿ ಸುಮಾರು 11 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ರಾತ್ರಿ 11 ಗಂಟೆಯವರೆಗೆ ಚಿಕಿತ್ಸೆಯನ್ನು ನೀಡುವಂಥ ಒಂದು ಖ್ಯಾತ ವೈದ್ಯರಾಗಿದ್ದರು. ಇವರು ತನ್ನ ಕರ್ತವ್ಯದ ಜೊತೆಗೇನೆ ನಾವೆಲ್ಲ ಅಂದರೆ ನಮ್ಮ ನಾಲೆಜನ್ನು ಶೇರ್ ಮಾಡ್ಬೋದು. 20 ಜನ ಸೇರಿದರೆ ಆ ಕಡೆ ಕುಂದಾಪುರ, ಉಡುಪಿ, ಬ್ರಹ್ಮಾವರ ಅಥವಾ ಈ ಕಾರ್ಕಳ, ಈ ಕಡೆ ಬೆಳ್ತಂಗಡಿ, ಸುಳ್ಯ, ಈ ರೀತಿ ಒಟ್ಟು 20 ಜನರನ್ನು ಸೇರಿಸಿ ಅವರು ಒಂದು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡೋದು, ಒಟ್ಟಿಗೆ ಸೇರೋದು, ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂಥದ್ದು, ಮತ್ತು ಜೊತೆಗೆ ಕೆಲವು ಸಬ್ಜೆಕ್ಟ್ಗಳ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು, ಅವರ ನಾಲೆಜನ್ನು ಅಪ್ಡೇಟ್ ಮಾಡುವಂಥದ್ದು, ಏನಾದರೂ ಹೊಸ ವೈದ್ಯಕೀಯ ಈ ಒಂದು ಹಿನ್ನೆಲೆಯಲ್ಲಿ 1930 ಜೂನ್ 28ರಂದು ಈ ಸಂಸ್ಥೆಯನ್ನು ಕೇವಲ 20 ಸದಸ್ಯರೊಂದಿಗೆ ಆರಂಭಿಸಲಾಯಿತು. ಕುಲಾಯಿ ರಾಘವೇಂದ್ರ ಕಿನಿಯವರು ವೆನ್ಲಾಕಿನಲ್ಲಿ ಅಸಿಸ್ಟೆಂಟ್ ಸರ್ಜನ್ ಆಗಿ ಕೂಡ ಕೆಲವು ಸಮಯ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಅವರು ಅವರದೇ ಸ್ವಂತ ಪ್ರೈವೇಟ್ ಪ್ರಾಕ್ಟೀಸನ್ನು ಕೂಡ ಆರಂಭಿಸಿದರು. ಸೊ ಪ್ರಥಮವಾಗಿ ಇದು 1930ರಲ್ಲಿ ಆರಂಭ ಆದಾಗ ವೆನ್ಲಾಕಿನ ಡಿಸ್ಟ್ರಿಕ್ಟ್ DMO ಏನಿದ್ದಾರೆ ಅವರೇ ಅಧ್ಯಕ್ಷರಾಗಿದ್ದರು. ಇವರು ಸುಮಾರು 8 ರಿಂದ 10 ವರ್ಷಗಳ ಕಾಲ ಸೆಕ್ರೆಟರಿ ಆಗಿದ್ದರು ಮತ್ತು ಪ್ರೆಸಿಡೆಂಟ್ ಕೂಡ ಆಗಿದ್ದರು. ಈ ಕುಲಾಯಿ ರಾಘವೇಂದ್ರ ಕಿನಿಯವರ ಹೆಸರಿನಲ್ಲಿ ಅವರು ಆವತ್ತಿನ ಕಾಲದಲ್ಲಿ ಅದೇ ಜಡಕ ಬಂಡಿಯಲ್ಲಿ ಹೋಗಿ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಟ್ಟಂಥ, ಆಗಿನ ಕಾಲದಲ್ಲಿ ಮಲೇರಿಯಾ, ಈ ಫೈಲೇರಿಯಾ ಈ ತುಂಬ ರ್ಯಾಂಪೆಟ್ ಇಲ್ಲಿ, ಕಾಲಾಜಾರ್, ಕೆಲವು ಸಾಂಕ್ರಾಮಿಕ ರೋಗಗಳು ಆಗಿನ ಕಾಲದಲ್ಲಿ, ಅಂಥದ್ದಕ್ಕೆಲ್ಲ ಮನೆಗೆ ಹೋಗಿ ಅವರು ಸಲ್ಲಿಸಿದ ಸೇವೆಗೋಸ್ಕರ ನಾವು ಇವತ್ತು IMAಯಲ್ಲಿ ಡಾಕ್ಟರ್ KR ಕಿನಿ ಒರೇಷನ್ ಅಂತ ಮಾಡ್ತೇವೆ. ಅವರ ಹೆಸರಲ್ಲಿ ಒಂದಿಷ್ಟು ಲಕ್ಷ ಇಟ್ಟಿದ್ದಾರೆ. ಅದರಲ್ಲಿ ಬರುವ ಇಂಟ್ರೆಸ್ಟ್ ಹಣದಿಂದ
ಪ್ರತಿ ವರ್ಷವೂ ಅವರ ಹೆಸರಲ್ಲಿ ಒಂದು ಉಪನ್ಯಾಸ ನೀಡುವಂಥದ್ದನ್ನು ಕೂಡ ನಾವು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇರ್ತೀವಿ. ಪ್ರತಿ ಅಧ್ಯಕ್ಷರು ಈಗ ನಾನು ಲಾಸ್ಟ್ ನವಂಬರಲ್ಲಿ ಇನ್ಸ್ಟಾಲೇಷನ್ ಆದರೆ ಇನ್ನು ನೆಕ್ಸ್ಟ್ ಅಕ್ಟೋಬರ್ವರೆಗೆ ನನಗೆ ನನ್ನ ಅಧಿಕಾರಾವಧಿ ಇದೆ. ಸೊ ಈ ಇದರಲ್ಲಿ ಅವರ ಒಂದು ಹುಟ್ಟಿದ ತಿಂಗಳೇನಿದೆ, ಸೊ ಆ ತಿಂಗಳಲ್ಲಿ ನಾವು ಉಪನ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಈಗ ಇಲ್ಲಿ ಮಂಗಳೂರಲ್ಲಿ ನಾವು ತಗೊಳ್ಳೋದಾದರೆ 1800 ಜನ ಸದಸ್ಯರಿರುವವರಿಗೆ ನಾವು ಅವರಿಗೆ ಪ್ರೊಫೆಷನಲ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ, ಅಂದರೆ ಈಗ ನೀವು ಏನೋ ಟ್ರೀಟ್ಮೆಂಟ್ ಕೊಡ್ತೀರಿ. ಈಗಿನ ಕಾಲದಲ್ಲಿ ಕಾನೂನಾತ್ಮಕ ಕನ್ಸ್ಯೂಮರ್ ಆ್ಯಕ್ಟ್ನ ಅಂಡರ್ ನಮ್ಮ ಪ್ರೊಫೆಷನ್ ಬಂದಿದೆ. ಅದರಲ್ಲಿ ಏನಾದರೂ ವ್ಯತಿರಿಕ್ತ ಆದರೆ ಎನಸ್ಥಿಷಿಯಾ ಇರ್ಬೋದು, ಸರ್ಜಿಕಲ್ ಫೀಲ್ಡ್ ಇರ್ಬೋದು, ಅಥವಾ ಮೆಡಿಕಲ್ ಫೀಲ್ಡ್ ಇರ್ಬೋದು, ಏನಾದರೂ ತೊಂದರೆ ಆದಾಗ ಜನಗಳು ಕನ್ಸ್ಯೂಮರ್ ಫಾರಮಿಗೆ ಹೋಗಿ ಅದನ್ನು ಪ್ರಶ್ನೆ ಮಾಡಿದಾಗ ಆಗ ನಮ್ಮ ಸಂಸ್ಥೆ ಏನು ಮಾಡ್ತದೆ ಅಂದರೆ ಅವರಿಗೆ ಒಂದಿಷ್ಟು ಕಂತು ದುಡ್ಡನ್ನು ಆ್ಯನ್ಯುವಲಿ ಪೇ ಮಾಡಿ ಲಾಯರನ್ನು ಕೂಡ ನಮ್ಮ IMAಯಿಂದಲೇ ಕೊಡುವ ಹಾಗೆ, ಮತ್ತು ಅದಕ್ಕೆ ಅವರ ಪರವಾಗಿ ನಮ್ಮ IMA ಒಂದು ಲಾಯರನ್ನು ನೇಮಿಸಿ ಪರವಾಗಿ ಆರ್ಗ್ಯುಮೆಂಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತದೆ. ಅದೊಂದು ಪ್ರೊಫೆಷನಲ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ. ಇಂಡೆಫಿನಿಟಿ ಬಾಂಡ್ ಅಂತಿದೆ. ಇನ್ನೊಂದು ಬಾಂಡ್ ಇದೆ, ಅದರಲ್ಲಿ ಏನಂದರೆ ಒಂದು ವೇಳೆ ಸಡನ್ ಡೆತ್ ಆದರೆ ಅದಕ್ಕೊಂದು 50 ಲಕ್ಷನೋ 1 ಕೋಟಿ, ಅಂದರೆ ಅವ್ರು ಕಟ್ಟುವ ಅಮೌಂಟ್ ಮೇಲೆ ಹೋಗ್ತಾರೆ. ಅವರು ಒಂದಿಷ್ಟು ಲಂಸಮ್ ಕಟ್ಟಬೇಕು, ಆಮೇಲೆ ಪ್ರತಿ ವರ್ಷ ಮೇಂಟೆನೆನ್ಸ್ ಕಟ್ಟಬೇಕು. ಅದು ಕಟ್ಟಿದರೆ ಅವರಿಗೆ ಡೆತ್ ಆದ ಸಂದರ್ಭದಲ್ಲಿ ಇತ್ತೀಚೆಗೆ ಇಬ್ಬರು ಡೆತ್ ಆದಾಗ ಸುಮಾರು 50 ಲಕ್ಷದಷ್ಟು ಹಣವನ್ನು ಅವರು ವಿದಿನ್ 15 ದಿನದೊಳಗೆ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಯಾಕೆಂದರೆ ಸಡನ್ ಏನಾದರೂ ಆದಾಗ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕಲ್ಲ. ಇದನ್ನು IMAಯಿಂದ ಅವರು ಆ ಒಂದು ಸ್ಕೀಮಿಗೆ ಜಾಯ್ನ್ ಆಗಿರಬೇಕು. ಮತ್ತು ಲಂಸಮ್ ಕಟ್ಟಿ, ದೊಡ್ಡದೇನು ಅಮೌಂಟ್ ಅಲ್ಲ, ಅದೊಂದು 25,000 ಕಟ್ಟಿದರೆ ಮತ್ತು ವರ್ಷವು ಮೇಂಟೆನೆನ್ಸ್ ಅಂತ ಒಂದು 4-5 ಇರ್ತದೆ. ಸೊ ಅದನ್ನು ಕಟ್ತಾ ಬಂದರೆ ಅವರು ಮರಣ ಸಡನ್ ಡೆತ್ ಆದ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಗೆ 50ರಿಂದ 60 ಲಕ್ಷ 1 ಕೋಟಿ ಅವರಿಗೆ ಕೊಟ್ಟದ್ದು ಇದೆ. ಇದನ್ನು ಕೂಡ ಈ IMA ಮಾಡ್ತಾ ಬಂದಿದೆ. ಹಿಂದೆ ಎಲ್ಲ ಒಂದು ವೈದ್ಯರು ಅಂತ ಹೇಳಿದರೆ, ಒಂದು ಊರಿನಲ್ಲಿ ವೈದ್ಯರು ಅಥವಾ ಒಂದು ಟೀಚರ್ ಅಂದರೆ ಅವರಿಗೆ ಒಂದು ವಿಶೇಷವಾದಂಥ ಗೌರವ ಇದೆ. ಇವತ್ತೂ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಕಮರ್ಷಿಯಲ್ ಆಗಿರುವಂಥ ಈ ಸಂದರ್ಭದಲ್ಲಿ ತುಂಬ ಸಲ ಬಿಲ್ ಜಾಸ್ತಿ ಆದಾಗ ವೈದ್ಯರಿಗೆ ಹಲ್ಲೆ ಮಾಡೋದು ಅಥವಾ ವೈದ್ಯರ ಮೇಲೆ ಏನಾದರೂ ದೂಷಣೆ ಮಾಡೋದು ಎಲ್ಲ ಬರ್ತದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ಅದನ್ನು ಪೊಲೀಸ್ ಕಮಿಷನರ್ ಮತ್ತು DCಗೆಲ್ಲ ಮನವಿ ಪತ್ರ ಕೊಟ್ಟು ಅದನ್ನು ಅಂಥದ್ದು ಆಗದಾಗೆ ನಾವು ತಡೆಯುವಂಥದ್ದನ್ನು ಕೆಲಸವನ್ನು ಕೂಡ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮಾಡ್ತಾ ಬರ್ತದೆ. ಮತ್ತು ನಾವು ಪ್ರತಿ ಅಧ್ಯಕ್ಷರುಗಳು, ನಮ್ಮಲ್ಲಿ ಸುಮಾರು ಜನ ಅಧ್ಯಕ್ಷರುಗಳು ಪ್ರತಿ ವರ್ಷ ಆಗ್ತಾ ಬರ್ತಾ ಇರ್ತಾರೆ. ಅವರು ಪ್ರತಿ ತಿಂಗಳಿಗೆ ಒಂದು ವಿಶೇಷ, ಈಗ ಹೊಸ ಏನಾದರೂ ಒಂದು ರೋಗದ ಬಗ್ಗೆ ಆವಿಷ್ಕಾರ ಆಗಿದ್ದರೆ ಅದರ ಬಗ್ಗೆ ಹೇಳುವಂಥದ್ದು, ಅಥವಾ ಹೊಸ ಏನಾದರೂ ಈಗ MRI, CT, PET ಸ್ಕ್ಯಾನ್ ಬಗ್ಗೆ ವಿಶೇಷ ತಜ್ಞರನ್ನು ಕರೆಸಿ ಉಪನ್ಯಾಸಗಳನ್ನು ಪ್ರತಿ ತಿಂಗಳು ಒಂದೊಂದು ವಿಷಯದ ಬಗ್ಗೆ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಬರ್ತೇವೆ. ಪಬ್ಲಿಕ್ಕಿಗೆ ಕೂಡ ನಾವು ಐ ಕ್ಯಾಂಪ್ ಮಾಡುವಂಥದ್ದು, ಬ್ಲಡ್ ಡೊನೇಷನ್ನನ್ನು ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಕೆಲವು ಸಲ ಅಂಗಾಂಗ ದಾನಗಳ ಬಗ್ಗೆ ಈಗ ಇತ್ತೀಚೆಗೆ ನೀವು ಕೇಳಿರ್ಬೋದು, ತುಂಬ ಜನರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಬ್ರೈನ್ ಡೆಡ್ ಆದಾಗ ಅವರು ಹೆದರ್ತಾರೆ. ಈಗ ಸ್ಕಿನ್ ಡೊನೇಷನ್ ಆಗಲಿ, ಲಿವರ್, ಕಿಡ್ನಿ, ಹಾರ್ಟ್ ಇದನ್ನೆಲ್ಲ ಡೊನೇಷನ್ ಮಾಡ್ಬೋದು. ಅಂದರೆ ಅವರು ಬ್ರೈನ್ ಡೆಡ್ ಆದ ವ್ಯಕ್ತಿಗಳು ದಾನ ಮಾಡಿದರೆ ಇನ್ನೊಬ್ಬನಿಗೆ ಅದು ಉಪಯೋಗ ಆಗ್ತದೆ. ಸೊ ಇಂಥದ್ದನ್ನು ಅವೇರ್ನೆಸ್ ಕೊಡುವಂಥ ಕೆಲಸವನ್ನು ಕೂಡ ಪಬ್ಲಿಕ್ಕಿಗೆ ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮಾಡ್ತೇವೆ. ಜೊತೆಗೆ ನಾವು ಡಾಕ್ಟರ್ಸ್ ಡೇ ವರ್ಷಕ್ಕೊಮ್ಮೆ ಜುಲೈ 1 ಡಾಕ್ಟರ್ಸ್ ಡೇ ಇದೆ. ಅದರಲ್ಲಿ ನಾವು ಡಾಕ್ಟರ್ಸ್ ಡೇಯನ್ನು ನಾವು ಆಚರಿಸ್ತೇವೆ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಈ ಬೇರೆ ಬೇರೆ ಫೀಲ್ಡಲ್ಲಿ ಸಾಧನೆಯನ್ನು ಮಾಡಿದಂಥ ವೈದ್ಯರುಗಳನ್ನು ಗೌರವಿಸುವಂಥ ಕೆಲಸವನ್ನು 3ರಿಂದ 4 ಜನ ವೈದ್ಯರನ್ನು ಪ್ರತಿ ಡಾಕ್ಟರ್ಸ್ ಡೇ ಗುರುತಿಸುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಹಾಗೆಯೇ ಸೆಪ್ಟೆಂಬರಲ್ಲಿ ಟೀಚರ್ಸ್ ಡೇ ಬರ್ತದೆ. ಅದು ಕೂಡ ನಾವು ಅದ್ದೂರಿಯಾಗಿ ಆಚರಿಸಿ ಯಾರೆಲ್ಲ ಸೀನಿಯರ್ ಟೀಚರ್ಸ್ ಇರ್ತಾರೆ ಅಬೌವ್ 60 years ಅವರನ್ನು 3ರಿಂದ 4 ಜನರನ್ನು ಕರೆದು ಅವರ ಸಾಧನೆಗಳನ್ನೆಲ್ಲ ಹೇಳಿ ಅವರಿಗೆ ಕೂಡ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಂಗಳೂರು IMA ಮಾಡ್ತಾ ಬಂದಿದೆ. ಸರ್, ಈಗ ಅದರ ಬಗ್ಗೆ ಬಹಳ ವಿವರವಾಗಿ ತಾವು ಹೇಳಿದ್ರಿ, IMA ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಹೇಳಿ. ಈಗ ವೈದ್ಯರ ಬಗ್ಗೆ ಮಾತಾಡೋದಾದರೆ, ವೈದ್ಯರು ಇತ್ತೀಚಿನ ದಿನಗಳಲ್ಲಿ ಎದುರಿಸ್ತಾ ಇರುವಂತಹ ಸವಾಲುಗಳು ಅಥವಾ ಸಮಸ್ಯೆಗಳು ಏನೆಲ್ಲ ಸರ್? ಈಗ ಏನಾಗಿದೆ ಅಂದರೆ ತುಂಬ
ಕಾಲೇಜುಗಳು ಇವತ್ತು ಸೀಟು ಸಿಗುವುದಕ್ಕೆ ಏನು ಅಂದರೆ ಫೀಸ್ ಕೊಟ್ಟಾಗ ಪ್ರೈವೇಟ್ ಕಾಲೇಜುಗಳು ಸಾಕತ್ತು. ತಮ್ಮ ಮಂಗಳೂರಲ್ಲೇ 8 ಕಾಲೇಜುಗಳಿದೆ. ಇನ್ನೂ ಕೂಡ 1-2 ಕಾಲೇಜುಗಳು ಬರುವಂಥ ಲಕ್ಷಣಗಳಿವೆ. ಅದೇ ರೀತಿ ಸೀಟುಗಳ ಸಂಖ್ಯೆ ಭಾರತ ದೇಶದಲ್ಲಿರ್ಬೋದು ಅಥವಾ ಕರ್ನಾಟಕ ಮುಂಚೆಗಿಂತ ತುಂಬ ಹೆಚ್ಚಾಗಿದೆ, ಸಂಖ್ಯೆ ಜಾಸ್ತಿ ಆಗಿದೆ, ತುಂಬ ಅವಕಾಶಗಳಿವೆ. ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನೋಡೋದಾದರೆ ಅಂಥದ್ದೇನು ಈ ಕೆಲಸ ಜಾಬ್ ಆಪರ್ಚುನಿಟಿ ಇಲ್ಲಿ ಅಲ್ಲ ಅಂದರೆ ಬೇರೆ ರಾಜ್ಯದಲ್ಲಿ ಅಥವಾ ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಸಿಗ್ತದೆ. ಆದರೆ ಈ ಮಧ್ಯಮ ವರ್ಗದವರು ಕೆಲವರು ಅಂದ್ಕೋತಾರೆ, ಅಂದರೆ ಅದು ಡಾಕ್ಟರ್ ಆದರೆ ತುಂಬ ಶ್ರೀಮಂತನಾಗ್ಬೋದು ಅಥವಾ ಅದಕ್ಕೆ ತುಂಬ ಲೋನ್ ಮಾಡಿ ಎಲ್ಲ ಎಜುಕೇಷನ್, ಯಾಕೆಂದರೆ ಈಗ ಬರೀ MBBS ಸಾಕಾಗೋದಿಲ್ಲ, ಅದರ ನಂತರ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾಗ್ತದೆ. ಸೊ ತುಂಬ ಲೋನ್ ಮಾಡಿ ಈ ಸರ್ಕಾರಿ ಸೀಟ್ ಆದರೆ ಈಗ ಒಂದು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಅಥವಾ ಮೈಸೂರು ಮೆಡಿಕಲ್ ಕಾಲೇಜೆಲ್ಲ ಆದರೆ ಫೀಸ್ ಅಷ್ಟು ಇರುವುದಿಲ್ಲ, ಅದು ಅಂಥ ದೊಡ್ಡ ಹೊರೆ ಆಗೋದಿಲ್ಲ. ಆದರೆ ತುಂಬ ಲೋನ್ ಮಾಡಿ ತುಂಬೆಲ್ಲ ಕಲಿತು ಅಷ್ಟು ನಿಮಗೆ ಇವತ್ತು ದುಡಿಯುವಂಥ ಚಾನ್ಸಸ್ ಕಮ್ಮಿ, ದುಡಿಮೆ ಅಷ್ಟೇನು ಬರೋದಿಲ್ಲ. ಹಾಗಾಗಿ ಆದಷ್ಟು ಮೆರಿಟ್ ಸೀಟನ್ನು ತಗೊಳ್ಳುವಂಥದ್ದು. ಮತ್ತು ನೋಡಿ ಆಯ್ಕೆ, ಈಗ MBBS ಆದ ನಂತರ ಒಂದು ಸಬ್ಜೆಕ್ಟ್ ಇರ್ತದೆ, ಕೆಲವೆಲ್ಲ ಅದಕ್ಕೆ ಡಿಮ್ಯಾಂಡ್ ಇರ್ತದೆ. ಅಂಥ ಸಬ್ಜೆಕ್ಟುಗಳನ್ನು ಹೊರಗಡೆ ಎಲ್ಲಿ ಯಾವ ಸಬ್ಜೆಕ್ಟಿಗೆ ಡಿಮ್ಯಾಂಡ್ ಇದೆ ಅಂಥದ್ದನ್ನು ತಗೊಳ್ಳೋದು ಒಳ್ಳೆಯದು ಅನ್ನುವಂಥದ್ದನ್ನು. ಮತ್ತು ಕಡಿಮೆ ದುಡ್ಡು ಜಾಸ್ತಿ. ಈಗ ನಾವು ಕಲಿಯುವಾಗ ನನಗೆ KMCಯಲ್ಲಿ ತುಂಬ ಕಡಿಮೆ ಇತ್ತು ಫೀಸು. ಆಮೇಲೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ನಾನು MS ಮಾಡುವಾಗ ಬರೀ 22,000 ವರ್ಷಕ್ಕೆ ಇತ್ತು. ಆಮೇಲೆ MCH ಯೂರಾಲಜಿ 3 ವರ್ಷದ ಕೋರ್ಸಿಗೆ ಕೂಡ 30,000 90,000. ಸೊ ನಮಗೆ ಒಂದು ಮಧ್ಯಮ ವರ್ಗದಿಂದ ಬಂದವರಿಗೆ ಅದೊಂದು ದೊಡ್ಡ ಹೊರೆ ಆಗಲಿಲ್ಲ. ಅದೇ ರೀತಿ ಅದನ್ನೇ ಬೇರೆಯವರು ಮಧ್ಯಮ ವರ್ಗದವರು ಹೋಗಿ ಅದಕ್ಕೆ ಸ್ಕೋಪ್ ಇದೆ ಅಂತ ಅತಿಯಾಗಿ ದುಬಾರಿ ವೆಚ್ಚ ಮಾಡುವಂಥದ್ದು ಅದೆಲ್ಲ ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸರ್, ಹಾಗೆ ನಾವು ನಮ್ಮ ಜಿಲ್ಲೆಯನ್ನು ಒಂದು ರೀತಿ ಮೆಡಿಕಲ್ ಹಬ್ ಅಂತಲೇ ಕರಿತೇವೆ. ಇಂತಹ ವ್ಯವಸ್ಥೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ವೈದ್ಯರಿಗೆ ಇದರಿಂದ ತೀರಾ ಹೊರೆ ಆಗುವಂಥದ್ದು ಅಥವಾ ಅವರ ಮಾನಸಿಕ ಆರೋಗ್ಯಕ್ಕೆ ಸಮಸ್ಯೆ ಆಗುವಂಥ ಸನ್ನಿವೇಶಗಳು ಬಂದಿರ್ತಾವ ಸರ್? ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ನೋಡಿದರೆ ಈ ಕೇರಳದಿಂದ ಕೂಡ ಕಣ್ಣೂರಿಂದ ಈ ಕಡೆ ಮಂಗಳೂರಿಗೆ ಬರುವಂಥದ್ದು. ಯಾಕೆಂದರೆ ಸಾಧಾರಣವಾಗಿ ಈ ಕಮ್ಯುನಿಕೇಷನ್ ಸ್ಕಿಲ್ ಏನಿದೆ ಅದು ಮಂಗಳೂರಿನ ವೈದ್ಯರಿಗೆ ಅವರಿಗೆ ಒಂದು ಹೆಸರಿದೆ. ಅದು ಬಹುಶಃ ಶಿವಮೊಗ್ಗ ಇರ್ಬೋದು ಅಥವಾ ಆ ಕಡೆ ಚಿಕ್ಕಮಗಳೂರು, ಕೊಪ್ಪ, ಎಲ್ಲರೂ ಮಡಿಕೇರಿಯವರೆಲ್ಲ ಮಂಗಳೂರು ಕಡೆನೇ ಬರೋದು. ಯಾಕೆಂದರೆ ಒಂದು ಅವರ ಒಂದು ಕಮ್ಯುನಿಕೇಷನ್ ಸ್ಕಿಲ್, ಮಾತಾಡುವಂಥದ್ದು, ರಿಯಸೂರೆನ್ಸ್ ಕೊಡುವಂಥ ಒಂದು ಕೆಪಾಸಿಟಿ ಅದು ಮಂಗಳೂರಿನ ವೈದ್ಯರಿಗಿದೆ. ಜೊತೆಗೆ ಅದನ್ನು ಡಯಾಗ್ನೋಸಿಂಗ್ ಕೆಪಾಸಿಟಿ ಕೂಡ ವಿಶೇಷವಾದಂತಹ ತಂತ್ರಜ್ಞಾನ ಇದೆ ಮತ್ತು ಒಳ್ಳೆಯ ಡಯಾಗ್ನೋಸ್ ಮಾಡುವಂಥ ವೈದ್ಯರುಗಳು ಇಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ಮೆಡಿಕಲ್ ಹಬ್ ಆಗಿ ತುಂಬ ಜನರನ್ನು ಇದು ಕೇರಳದಿಂದ ಮತ್ತು ಪಕ್ಕದ ನಮ್ಮ ಕರ್ನಾಟಕದ ಪಕ್ಕದ ಒಂದು 7-8 ಜಿಲ್ಲೆಗಳಿಂದ, ಕಾರವಾರ ಇರ್ಬೋದು ಅಥವಾ ಶಿವಮೊಗ್ಗ ಇರ್ಬೋದು, ಸಾಗರ, ಈ ಕಡೆಯಿಂದೆಲ್ಲ ಮಂಗಳೂರಿಗೆ ಪೇಷಂಟ್ ಬರುವಂಥದ್ದನ್ನು ನಾವು ಕಂಡಿದ್ದೇವೆ. ಸರ್, ಈಗ ಹೊಸ ಪ್ರತಿಭೆಗಳು ಬರ್ತಾ ಇದೆ. ಆವಾಗಲೇ ತಾವು ಹೇಳಿದ್ರಿ ಡಿಮ್ಯಾಂಡಿಗೆ ಬೇಕಾದ ಹಾಗೆ ಅವರು ಸ್ಪೆಷಲೈಸೇಷನನ್ನು ಆರಿಸಬೇಕು ಅಂತ ಹೇಳಿ. ಈಗ ಕೆಲವೊಂದು ಸ್ಪೆಷಲೈಸೇಷನ್ಗಳಿಗೆ ಜಾಸ್ತಿ ಹೋಗುವಂಥದ್ದು, ಕೆಲವೊಂದಕ್ಕೆ ಕಡಿಮೆ ಹೋಗುವಂಥದ್ದು, ಈ ರೀತಿಯಿಂದಾಗಿ ಏನಾದರೂ ಸ್ಪೆಷಲೈಸೇಷನ್ಗಳಲ್ಲಿ ಒಂದು ವಿಧದ ಸ್ಪೆಷಲೈಸೇಷನಲ್ಲಿ ಕೊರತೆ ಆಗುವಂಥದ್ದು, ಈ ರೀತಿಯಾದದ್ದು ಆಗುವಂಥದ್ದು ಇದೆಯಾ ಸರ್? ಅದಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಮಧ್ಯಮ ವರ್ಗದವರಿಗೆ ನಾನು ಕಾನ್ಸಂಟ್ರೇಟ್ ಮಾಡಿ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಈಗ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಏನಿದೆ ಇದಕ್ಕೆಲ್ಲ ತುಂಬ ಜನ ಆಸಕ್ತಿ ವಹಿಸಲ್ಲ. ಯಾಕೆಂದರೆ ಅದರಲ್ಲಿ ಎಕ್ಸ್ಪರ್ಟ್ ಆಗಬೇಕಾದ್ರೆ ಅವರಿಗೆ ಸುಮಾರು ಒಂದು 50-55 ವರ್ಷವರೆಗೆ ವೆಯ್ಟ್ ಮಾಡಬೇಕು. ಸೊ ಅಷ್ಟರವರೆಗೆ ಇನ್ನೊಬ್ಬರು ಅಂಡರ್ ಅಸಿಸ್ಟೆಂಟ್ ಕೆಲಸ ಮಾಡಬೇಕು. ಅಂಥ ಫೀಲ್ಡಿಗೆಲ್ಲ ಹೋಗುವವರ ಸಂಖ್ಯೆ ಕಡಿಮೆ ಇರ್ತದೆ. ಯಾವಾಗ ಒಂದು ಜನರಲಿ ನೀವೊಂದು ಸರ್ಜನಾಗಿ ಒಂದು ಹಂತಕ್ಕೆ ಬರಬೇಕಾದ್ರೆ ಒಂದು 36-38 ವರ್ಷ ಆಗಿರ್ತದೆ. ಯಾಕೆಂದರೆ ಯಾರು ನೀವು ಹೊಸದಾಗಿ ಬಂದಾಗ ನಿಮ್ಮ ಹತ್ರ ಯಾರು ಬರೋದಿಲ್ಲ. ಈಗ ನಂದು ಕೂಡ ಸರ್ಜಿಕಲ್ ಎಕ್ಸ್ಪೀರಿಯೆನ್ಸ್ ಒಂದು 18-20 ವರ್ಷ ಆಯಿತು. ಈಗ ನನಗೆ ತುಂಬ ಜನ ಕೇಳಿಕೊಂಡು, ಅಂದರೆ ನೀವು ಏಜ್ ಆದಾಗೆ ಈ ನಮ್ಮ ಫೀಲ್ಡಲ್ಲಿ ನಾವು ಏಜ್ ಆದಾಗೆ ನಿಮಗೆ ಅನುಭವ ಇದೆ ಅಂತ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಕೆಲವು ಫೀಲ್ಡ್ಗಳಿಗೆ ಹೋಗುವವರ ಸಂಖ್ಯೆ ಕಡಿಮೆ ಇರ್ತದೆ. ಈಗ ನ್ಯೂರೋ ಸರ್ಜರಿ ಅದು 24/7 ಅಂತ, ಯಾವಾಗ ಹೆಡ್ ಇಂಜುರಿ ಬರ್ತದೆ, ಯಾವಾಗ ನಿಮಗೆ ಕಾಲ್ ಬರ್ತದೆ ಅಂತ ಹೇಳಿಕ್ಕಾಗೋದಿಲ್ಲ. ಪ್ರಿಫರ್ಡ್ ಫೀಲ್ಡ್ ಈಗ ಸ್ಕಿನ್ ಮತ್ತು ರೇಡಿಯಾಲಜಿ, ಅದರಲ್ಲಿ ಸ್ವಲ್ಪ ಅಂದರೆ ಅಂಥ ಏನು ಎಮರ್ಜೆನ್ಸಿಗಳಿರಲ್ಲ. ಸೊ ಇಂಥ ಫೀಲ್ಡ್ಗಳಿಗೆ ಯಂಗರ್ ಜನ್ರೇಷನ್ ಸ್ವಲ್ಪ ಇದು ಬ್ಯಾಲೆನ್ಸ್ ಮಾಡ್ತಾರೆ.
ಅಂದರೆ ವರ್ಕ್ ಮತ್ತು ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಮಾಡುವಂಥ ಫೀಲ್ಡ್ ಏನಿದೆ ಅದಕ್ಕೆ ಆಸಕ್ತಿಯನ್ನು ತೋರಿಸುವಂಥದ್ದನ್ನು ನಾವು ಕಂಡಿದ್ದೇವೆ. ಸರ್, ಈಗ ಕಡೆಯದಾಗಿ ನಮ್ಮ ಸಾರ್ವಜನಿಕರು ಏನು ತಿಳ್ಕೊಂಡಿರ್ಬೇಕು? ಯಾಕಂದರೆ ಅವರು ವೈದ್ಯರನ್ನು ಕಂಡಾಗ ಅವರೇನೋ ಹೇಳಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಅಂದರೆ ವೈದ್ಯರನ್ನು ಯಾವ ರೀತಿಯಾಗಿ ಅವರು ಟ್ರೀಟ್ ಮಾಡಬೇಕು? ನಾವು ಸಾಮಾನ್ಯವಾಗಿ ಈಗ ಎಲ್ಲ ಬಂದ ನಂತರ ಅದು ಗೂಗಲಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗ್ತದೆ. ಅದು ಸಮರ್ಪಕವಾದ ಇನ್ಫಾರ್ಮೇಷನ್ ಅಲ್ಲ, ಅರ್ಧಂಬರ್ಧ ತಿಳ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ತಂದು ತುಂಬಾ ಇರಿಟೇಟ್ ಆಗುವ ಕ್ವಶನ್ ಕೇಳುವಂಥದ್ದನ್ನೆಲ್ಲ ಮಾಡಬಾರ್ದು. ಏನು ವೈದ್ಯರು ಹೇಳ್ತಾರೆ ಅದು ಸಾಧಾರಣ ನಾನು ಕಂಡಾಗಿ ಇಲ್ಲಿ 100% ಜನ ಪ್ರಾಮಾಣಿಕರಾಗಿ ಸೇವೆ ಸಲ್ಲಿಸುವುದನ್ನು ನಾನು ಎಲ್ಲ ನಮ್ಮ ಒಟ್ಟಿಗೆ ಇರುವಂಥ ಅನೇಕ ಸೀನಿಯರ್ ವೈದ್ಯರಿರ್ಬೋದು, ಕೊಲಿಗಳಿರ್ಬೋದು, ಎಲ್ಲರೂ ಸಾಮಾನ್ಯವಾಗಿ ಮಂಗಳೂರಲ್ಲಿ ಬಹಳ ಪ್ರಾಮಾಣಿಕ ವೈದ್ಯರನ್ನು ನಾನು ಕಂಡಿದ್ದೇನೆ. ಸೊ ಹಾಗಾಗಿ ನಾವು ಸ್ವಲ್ಪ ತಿಳ್ಕೊಬೇಕು. ಅಂದರೆ ಆ ಗೂಗಲ್ ವೈದ್ಯನಾಗಲಿಕ್ಕೆ ಅಥವಾ ಅನ್ನು ಉಪಯೋಗಿಸಿ ಏನು ಅರ್ಧಂಬರ್ಧ ತಿಳ್ಕೊಳ್ಳೋದು, ಅದರ ಪ್ರಕಾರ ಫಾಲೋ ಮಾಡೋದನ್ನೆಲ್ಲ ಮಾಡಬಾರ್ದು. ನುರಿತ ತಜ್ಞರ ಹತ್ರ ಹೋದರೆ ಅವರು ಕರೆಕ್ಟ್ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡುವಂಥ ಎಲ್ಲ ವೈದ್ಯರು ಮಂಗಳೂರಲ್ಲಿದ್ದಾರೆ. ಧನ್ಯವಾದಗಳು ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು.